ಹಲೋ, ಎಲ್ಲರಿಗೂ ನಮಸ್ಕಾರ. ಆರ್ಜೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ನಾನು ಇವತ್ತು ಮೂಲ ಉದ್ದೇಶ ಮಾತಾಡ್ಲಿಕ್ಕೆ ಬಂದಿರೋದು ನವದೆಹಲಿಯ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹಾಗೂ ಅಸಹಜ ಸಾವಿನ ಪ್ರಕರಣಗಳ ಬಗ್ಗೆ ಪ್ರಕರಣಗಳನ್ನು ಗಂಭೀರವಾಗಿ ತಗೊಂಡು ತೀವ್ರವಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ದೇಶದ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೂ ಒಂದು ಮಹತ್ವದ ಒಂದು ಆದೇಶವನ್ನು ಹೊರಡಿಸಿದೆ. ಹಾಗೆ ನ್ಯಾಯಮೂರ್ತಿಗಳಾದಂಥ ಪಾದ್ರಿವಾಲ್ ಮತ್ತು ಆರ್ ಮಹಾದೇವನ್ ಅವರು ಈ ಒಂದು ದ್ವಿಪೀಠ ಸದಸ್ಯರಲ್ಲಿ ನಿರ್ದೇಶನವನ್ನು ನೀಡುತ್ತಾರೆ. ಕಡ್ಡಾಯವಾಗಿ ಎಲ್ಲ ಒಂದು ಶಿಕ್ಷಣ ಸಂಸ್ಥೆಗಳಿಗೂ ಈ ಒಂದು ಮಾರ್ಗಸೂಚಿಯನ್ನು ಜಾರಿ ಮಾಡಬೇಕು ಅಂತ ಕೇಳುತ್ತೆ. ಮೊದಲನೇ ಪಾಯಿಂಟ್ ಏನು ಅಂದರೆ, ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳ ಬಗ್ಗೆ ಹೇಳುತ್ತೆ. ವಿದ್ಯಾರ್ಥಿಗಳು ಅಸಹಜ ಸಾವಿನ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಗಂಭೀರವಾಗಿ ಅದನ್ನು ಪರಿಗಣಿಸಿ, ಸೊ ಈ ಕಾರಣಕ್ಕೆ ನಾವು ಏನು ಮಾಡ್ಬೋದು, ಏನು ಮಾಡಬಾರ್ದು ಅನ್ನೋದೊಂದು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಆದೇಶವನ್ನು ನೀಡುತ್ತೆ. ಪ್ರಶ್ನೆ ಏನು ಅಂದ್ರೆ, ಇಲ್ಲೇ ಹಾಸ್ಟೆಲ್, PG ಅಥವಾ ವಿದ್ಯಾರ್ಥಿಗಳು ಎಲ್ಲೆಲ್ಲೇ ಹುಡ್ಕೊಂಡ್ರು ಅವರು ಯಾವುದಾದ್ರೂ ಒಂದು ವಿದ್ಯಾರ್ಥಿಗಳ ಸಾವಿನ ಪ್ರಕರಣ ಆದ್ರೆ, ಅಲ್ಲೇನಾದ್ರೂ ಒಂದು ಸಾವಾದ್ರೆ ವಿದ್ಯಾರ್ಥಿಗಳು ಈ ಕೂಡಲೇ ಪೊಲೀಸರಿಗೆ ನೀವು ಒಂದು ವರದಿ ಮಾಡಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಎಲ್ಲೇ ಇದ್ರಿ ಅದೊಂದು ಸಾವಾದರೆ ಈ ಕೂಡಲೇ ನೀವು ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅಥವಾ ಯಾವುದಾದ್ರೂ ಒಂದು ಪೊಲೀಸರನ್ನು ಕರೆದು ವರದಿ ನೀಡಬೇಕಾಗುತ್ತೆ. ಸಾವಿಗೆ ಸಂಬಂಧಿಸಿದಂತೆ ಎರಡನೇ ಪಾಯಿಂಟ್, ಸಾವಿಗೆ ಸಂಬಂಧಿಸಿದ ಎಲ್ಲ ನಿಯಂತ್ರಣ ಸಂಸ್ಥೆಗಳಿಗೂ ನೀವೊಂದು HIEಗೆ ಒಂದು ಕಂಪ್ಲೇಂಟನ್ನು ಸಲ್ಲಿಸಬೇಕಾಗುತ್ತೆ. ಕೇಂದ್ರ ಶಿಕ್ಷಣ ಸಚಿವಾಲಯಕ್ಕೆ, ಉನ್ನತ ಶಿಕ್ಷಣ ಇಲಾಖೆಗೂ ಒಂದು ವರದಿ ಕಳಿಸ್ಬೇಕಾಗುತ್ತೆ. ಈ ಥರ ಒಂದು ಸಾವಾಗಿದೆ, ನಮ್ಮ ಒಂದು ವಿದ್ಯಾರ್ಥಿಗಳು ಈ ಥರ ಒಂದು ಅಸಹಕತೆಯಿಂದ ಸಾವನ್ನು ಅಪ್ಪಿದ್ದಾರೆ, ಹಾಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಯಾವುದೇ ಒಂದು ಇದ್ರೂ ಅದನ್ನು ನೀವು ವರದಿ ಸಲ್ಲಿಸಬೇಕು. ಹಾಗೆ ಒಂದು 24 ಗಂಟೆ ಒಂದು ಕ್ಯಾಂಪಸ್ನಲ್ಲಿ ಒಂದು ಹಾಸ್ಪಿಟ್ಲ್ ಇರಲೇಬೇಕು. 1 ಕಿಲೋಮೀಟರ್ ರೇಡಿಯೇಷನ್ ಒಳಗಡೆ ಒಂದು ಹಾಸ್ಪಿಟ್ಲ್ ಇರಬೇಕು. ಯಾಕಂದರೆ ಯಾವಾಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ರವಾನೆ ಮಾಡಿ ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸ್ಬೇಕಾಗುತ್ತೆ. ಹಾಗೆ ಸ್ಟಾಫ್, ಟೀಚರ್ಸು ಹಾಗೆ ನಾನ್ ಸ್ಟಾಫ್ ಯಾವುದಾದ್ರೂ ಆ ಕಾಲೇಜ್ನಲ್ಲಿ, ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂದರೆ ಈ ಕೂಡಲೇ ಫುಲ್ಫಿಲ್ಮೆಂಟ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಅದು ಕೇವಲ 4 ತಿಂಗಳೊಳಗೆ ಇದಾಗಬೇಕು. ಹಾಗೆ ಮೀಸಲಿರೋ ಲೆಕ್ಕವನ್ನು ಸರ್ಕಾರಕ್ಕೆ ಒದಗಿಸ್ಬೇಕಾಗುತ್ತೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಮೀಸಲಿರುವ ಹುದ್ದೆಗಳ ಲೆಕ್ಕವನ್ನು ಸರ್ಕಾರಕ್ಕೆ ಒದಗಿಸಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳ ವೇತನ ಬಾಕಿ ನಿವಾರಣೆ ಮತ್ತು ವಿದ್ಯಾರ್ಥಿಗಳ ಮೇಲೆ ದಂಡಾತ್ಮಕ ಕ್ರಮವನ್ನು ನಿಷೇಧ ಮಾಡಿದೆ ಸುಪ್ರೀಂ ಕೋರ್ಟ್. ಯಾಕೆ ಇದೊಂದು ನಿಷೇಧ ಮಾಡಿದೆ ಅಂದರೆ, ಈಗ ಒಬ್ಬರು ಫೀಸ್ ಕಟ್ಟಿರಲ್ಲ, ಅವ್ರ ಮಾಸ್ ಕಾರ್ಡ್ನ ಇಟ್ಕೊಳ್ಳೋದು, ಅವ್ರ ಹಾಲ್ ಟಿಕೆಟ್ನ ಇಟ್ಕೊಳ್ಳೋದು, ಹಾಗೆ ಅವ್ರ ಪದವಿ ಪತ್ರನ ತಡೆದು ಇಟ್ಕೊಳ್ಳೋ ಕಾರಣಕ್ಕೆ ಅವರು ವಿದ್ಯಾರ್ಥಿಗಳು ತುಂಬ ನೊಂದು ಅವ್ರು ಸಾವು ಮಾಡ್ಕೊಳ್ಳೋದು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಈ ಕಾರಣಕ್ಕೆ ಇದನ್ನ ಯಾರು ತಡೆಯಂಗಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ನೀವು ಕಡ್ಡಾಯವಾಗಿ ತಡೆಯಂಗಿಲ್ಲ. ಹಾಗೆ ಸುಪ್ರೀಂ ಕೋರ್ಟ್ ಏನಕ್ಕೆ ಈ ಆದೇಶವನ್ನು ತರುತ್ತೆ ಅಂದರೆ, ಹಾಗೆ 15ರಿಂದ 20 ದಿನ ವಯೋಮಿತ ವಿದ್ಯಾರ್ಥಿಗಳ ಸಾವು ಹೆಚ್ಚಾಗ್ತಾ ಇದೆ ಕಾರಣಕ್ಕೆ ಈ ಒಂದು ತೀವ್ರವಾದ ಪರಿಗಣನೆಗೆ ಇಟ್ಕೊಂಡು ಈ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ, ಮಹತ್ವದ ಆದೇಶವನ್ನು ಹೊರಡಿಸಿದೆ ಅಂತ